ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ದೇಶ ವಿದೇಶಗಳಲ್ಲೂ ಕೋಲಾರ ಜಿಲ್ಲೆ ಫೇಮಸ್. ರೈತರ ಟೊಮ್ಯಾಟೊ ಬೆಳೆಯುವ ದಾಹವೇ ಇವತ್ತು ಮಾರಕವಾಗಿದೆ. ಮಿತಿಮೀರಿದ ರಸಗೊಬ್ಬರ ಬಳಕೆಯಿಂದ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಳ್ಳೋ ಆತಂಕ ಸೃಷ್ಟಿಯಾಗಿದೆ. ಗುಣಮಟ್ಟ ಕಳೆದುಕೊಂಡ ಟೊಮ್ಯಾಟೊ, ಕೋಲಾರ ಜಿಲ್ಲೆಯ ಬೆಳೆಗಾರರಿಗೆ ಆತಂಕ. ಕೋಲಾರದ ಎಪಿಎಂಸಿಯಲ್ಲಿ ಬೆಲೆ ಕಳೆದುಕೊಂಡಿರುವಂತಹ ಟೊಮ್ಯಾಟೊ ತೋಟಗಳಲ್ಲಿ ಇದೀಗ ರೋಗಕ್ಕೆ ತುತ್ತಾಗಿ ಗುಣಮಟ್ಟ ಕಳೆದುಕೊಂಡಿರುವಂತಹ ಬೆಳೆಯಾಗಿದೆ. ದೇಶದಲ್ಲೇ ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವಂತಹ ಜಿಲ್ಲೆ ಕೋಲಾರ. ಹಲವು ದಶಕಗಳಿಂದ ರೈತರು ಗುಣಮಟ್ಟದ ಟೊಮ್ಯಾಟೊ ಬೆಳೆದು ದೇಶ ಮಾತ್ರ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ್, ದುಬೈಗೂ ಕೂಡ ರಫ್ತು ಮಾಡುತ್ತಾರೆ. ಜಿಲ್ಲೆಯಲ್ಲಿ ಬೆಳೆಯುವಂತಹ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಂಡಿದೆ ಅನ್ನೋ ಕಾರಣಕ್ಕೆ ಬೆಳೆಗಾರರು ನಷ್ಟಕ್ಕೀಡಾಗಿದ್ದಾರೆ. ಕೋಲಾರದ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ 150 ರಿಂದ 200 ರೂಪಾಯಿಗೆ ಮಾರಾಟವಾಗ್ತಿದೆ. ಜಿಲ್ಲೆಯ ಬೆಳೆಗಾರರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಗುಣಮಟ್ಟದ ಟೊಮ್ಯಾಟೊ ಬೆಳೆಯಲಾಗ್ತಿಲ್ಲ ಎಂಬ ಭಯ ಇದೀಗ ಕಾಡ್ತಾ ಇದೆ. ಮಳೆಯಿಂದ ಕ್ವಾಲಿಟಿಗಳು ಕಡಿಮೆ ಆಗಿದೆ. ಒಂದು 15 ದಿವಸದ ಹಿಂದೆ 750 ರಿಂದ 1000 ರೂಪಾಯಿ ಗಂಟ ರೇಟ್ ಇತ್ತು. ಈಗ ಒಂದ್ ವೀಕ್ ಬ್ಯಾಕ್ ಇಂದ ರೇಟ್ ಡೌನ್ ಆಗಿದೆ. ಸೊ ಕ್ವಾಲಿಟಿ ಮಳೆ ಸತತವಾಗಿ ಮಳೆ ಬೆಳೆಯೋದ್ರಿಂದ ಕ್ವಾಲಿಟಿ ಕಡಿಮೆ ಆಗಿ ರೇಟು ಡೌನ್ ಆಗ್ಬಿಟ್ಟಿದೆ. ಕ್ರೇಗ್ ಏನೇನಿದೆ ಅಂದ್ರೆ ಒಬ್ಬ ರೈತ ಒಂದು 5 ಲಕ್ಷ ಬಂಡವಾಳ ಹಾಕ್ತಾನೆ. ಸ್ಟಾರ್ಟಿಂಗ್ ಆಗಿಂದ ನಾರು ಉಣದಾಗಿಂದ ಫಸಲು ಬರೋ ಗಂಟ ಔಷಧಿಗೆ, ಮುಂಚಿಂಗೆ ಎಲ್ಲದಕ್ಕೂ ಲೇಬರ್ಸ್ ಜಾಸ್ತಿ ಡಿಮ್ಯಾಂಡ್ ಆಗಿದೆ. ಈಗ 1000 ಬಾಕ್ಸ್ ಬರತ್ತ 500 ಬಾಕ್ಸ್, 500 ಬಾಕ್ಸ್ ಬರತ್ತ 200 ಬಾಕ್ಸ್, ಆ ತರ ಕಡಿಮೆ ಆಗಿದೆ. ರೈತರು ನಿರಂತರವಾಗಿ ಟೊಮ್ಯಾಟೊ ಬೆಳೀತಾ ಇದ್ದಾರೆ. ಯೂರಿಯಾ ಸೇರಿ ಹಲವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇರುವುದು ಪರ್ಯಾಯ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳದ ಪರಿಣಾಮ ಜಿಲ್ಲೆಯ ಬೆಳೆಗಾರರು ಬೆಳೀತಾ ಇರುವಂತಹ ಟೊಮ್ಯಾಟೊಗೆ ಗುಣಮಟ್ಟ ಬರುತ್ತಿಲ್ಲ. ವಿಜ್ಞಾನಿಗಳ ಪ್ರಕಾರ ಪರ್ಯಾಯ ಬೆಳೆ ಪದ್ಧತಿ ಮತ್ತು ಸಾವಯವ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟದ ಬೆಳೆಯನ್ನ ಬೆಳೆಯಲು ಅನುಕೂಲ ಅನ್ನೋದು ವಿಜ್ಞಾನಿಗಳ ಮಾತು. ಸೊ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಣ್ಣಿನ ಗುಣಮಟ್ಟ ಒಂದು ಪೂರಾ ಹದಗೆಟ್ಟಿರುವಂತದ್ದು. ಸೊ ಜೊತೆಗೆ ಇನ್ನೊಂದೇನಾಗ್ತದೆ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ತಾ ಇರೋ ಒಂದು ವಿಧಾನ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಸಾರಜನಕ ಅಥವಾ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಮಣ್ಣಿಗೆ ಕೊಟ್ಟಾಗ, ಸೊ ಅದರಲ್ಲಿ ಸಾರಜನಕ ಅಂಶ ಏನಾದರೂ ಹೆಚ್ಚಿಗೆ ಆದಾಗ ಸೊ ಇದು ಏನಾಗುತ್ತೆ, ಗಟ್ಟಿತನ ಕಳ್ಕೊಳುತ್ತೆ, ಟೊಮೆಟೊ ಗಟ್ಟಿತನ ಕಳ್ಕೊಳುತ್ತೆ. ಸೊ ಇದರಿಂದ ಪಾರ್ಸಲ್ಗೆ ನಾವೇನಾದ್ರೂ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ನಾವು ರಫ್ತು ಮಾಡಬೇಕಾದಾಗ ಸೊ ಇದು ನೀರಾಗ್ಬಿಟ್ಟು ಸೊ ಗುಣಮಟ್ಟ ಹಾಳಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಟೊಮ್ಯಾಟೊ ಬೆಳೆಯುವ ಮೂಲಕ ಇಡೀ ದೇಶದಲ್ಲೇ ಹೆಸರು ಮಾಡಿದ್ದ ಕೋಲಾರ ಜಿಲ್ಲೆಯಲ್ಲಿ ಸದ್ಯ ಟೊಮ್ಯಾಟೊ ಬೆಳೆಯೇ ಮಾರಕವಾಗಿದೆ. ಸುರೇಶ್, ರಿಪಬ್ಲಿಕ್. ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ದೇಶ ವಿದೇಶಗಳಲ್ಲೂ ಕೋಲಾರ ಜಿಲ್ಲೆ ಫೇಮಸ್. ರೈತರ ಟೊಮ್ಯಾಟೊ ಬೆಳೆಯುವ ದಾಹವೇ ಇವತ್ತು ಮಾರಕವಾಗಿದೆ. ಮಿತಿಮೀರಿದ ರಸಗೊಬ್ಬರ ಬಳಕೆಯಿಂದ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಳ್ಳೋ ಆತಂಕ ಸೃಷ್ಟಿಯಾಗಿದೆ. ಗುಣಮಟ್ಟ ಕಳೆದುಕೊಂಡ ಟೊಮ್ಯಾಟೊ, ಕೋಲಾರ ಜಿಲ್ಲೆಯ ಬೆಳೆಗಾರರಿಗೆ ಆತಂಕ. ಕೋಲಾರದ ಎಪಿಎಂಸಿಯಲ್ಲಿ ಬೆಲೆ ಕಳೆದುಕೊಂಡಿರುವಂತಹ ಟೊಮ್ಯಾಟೊ ತೋಟಗಳಲ್ಲಿ ಇದೀಗ ರೋಗಕ್ಕೆ ತುತ್ತಾಗಿ ಗುಣಮಟ್ಟ ಕಳೆದುಕೊಂಡಿರುವಂತಹ ಬೆಳೆಯಾಗಿದೆ. ದೇಶದಲ್ಲೇ ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವಂತಹ ಜಿಲ್ಲೆ ಕೋಲಾರ. ಹಲವು ದಶಕಗಳಿಂದ ರೈತರು ಗುಣಮಟ್ಟದ ಟೊಮ್ಯಾಟೊ ಬೆಳೆದು ದೇಶ ಮಾತ್ರ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ್, ದುಬೈಗೂ ಕೂಡ ರಫ್ತು ಮಾಡುತ್ತಾರೆ. ಜಿಲ್ಲೆಯಲ್ಲಿ ಬೆಳೆಯುವಂತಹ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಂಡಿದೆ ಅನ್ನೋ ಕಾರಣಕ್ಕೆ ಬೆಳೆಗಾರರು ನಷ್ಟಕ್ಕೀಡಾಗಿದ್ದಾರೆ. ಕೋಲಾರದ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ 150 ರಿಂದ 200 ರೂಪಾಯಿಗೆ ಮಾರಾಟವಾಗ್ತಿದೆ. ಜಿಲ್ಲೆಯ ಬೆಳೆಗಾರರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಗುಣಮಟ್ಟದ ಟೊಮ್ಯಾಟೊ ಬೆಳೆಯಲಾಗ್ತಿಲ್ಲ ಎಂಬ ಭಯ ಇದೀಗ ಕಾಡ್ತಾ ಇದೆ. ಮಳೆಯಿಂದ ಕ್ವಾಲಿಟಿಗಳು ಕಡಿಮೆ ಆಗಿದೆ. ಒಂದು 15 ದಿವಸದ ಹಿಂದೆ 750 ರಿಂದ 1000 ರೂಪಾಯಿ ಗಂಟ ರೇಟ್ ಇತ್ತು. ಈಗ ಒಂದ್ ವೀಕ್ ಬ್ಯಾಕ್ ಇಂದ ರೇಟ್ ಡೌನ್ ಆಗಿದೆ. ಸೊ ಕ್ವಾಲಿಟಿ ಮಳೆ ಸತತವಾಗಿ ಮಳೆ ಬೆಳೆಯೋದ್ರಿಂದ ಕ್ವಾಲಿಟಿ ಕಡಿಮೆ ಆಗಿ ರೇಟು ಡೌನ್ ಆಗ್ಬಿಟ್ಟಿದೆ. ಕ್ರೇಗ್ ಏನೇನಿದೆ ಅಂದ್ರೆ ಒಬ್ಬ ರೈತ ಒಂದು 5 ಲಕ್ಷ ಬಂಡವಾಳ ಹಾಕ್ತಾನೆ. ಸ್ಟಾರ್ಟಿಂಗ್ ಆಗಿಂದ ನಾರು ಉಣದಾಗಿಂದ ಫಸಲು ಬರೋ ಗಂಟ ಔಷಧಿಗೆ, ಮುಂಚಿಂಗೆ ಎಲ್ಲದಕ್ಕೂ ಲೇಬರ್ಸ್ ಜಾಸ್ತಿ ಡಿಮ್ಯಾಂಡ್ ಆಗಿದೆ. ಈಗ 1000 ಬಾಕ್ಸ್ ಬರತ್ತ 500 ಬಾಕ್ಸ್, 500 ಬಾಕ್ಸ್ ಬರತ್ತ 200 ಬಾಕ್ಸ್, ಆ ತರ ಕಡಿಮೆ ಆಗಿದೆ. ರೈತರು ನಿರಂತರವಾಗಿ ಟೊಮ್ಯಾಟೊ ಬೆಳೀತಾ ಇದ್ದಾರೆ. ಯೂರಿಯಾ ಸೇರಿ ಹಲವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇರುವುದು ಪರ್ಯಾಯ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳದ ಪರಿಣಾಮ ಜಿಲ್ಲೆಯ ಬೆಳೆಗಾರರು ಬೆಳೀತಾ ಇರುವಂತಹ ಟೊಮ್ಯಾಟೊಗೆ ಗುಣಮಟ್ಟ ಬರುತ್ತಿಲ್ಲ. ವಿಜ್ಞಾನಿಗಳ ಪ್ರಕಾರ ಪರ್ಯಾಯ ಬೆಳೆ ಪದ್ಧತಿ ಮತ್ತು ಸಾವಯವ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟದ ಬೆಳೆಯನ್ನ ಬೆಳೆಯಲು ಅನುಕೂಲ ಅನ್ನೋದು ವಿಜ್ಞಾನಿಗಳ ಮಾತು. ಸೊ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಣ್ಣಿನ ಗುಣಮಟ್ಟ ಒಂದು ಪೂರಾ ಹದಗೆಟ್ಟಿರುವಂತದ್ದು. ಸೊ ಜೊತೆಗೆ ಇನ್ನೊಂದೇನಾಗ್ತದೆ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ತಾ ಇರೋ ಒಂದು ವಿಧಾನ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಸಾರಜನಕ ಅಥವಾ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಮಣ್ಣಿಗೆ ಕೊಟ್ಟಾಗ
ಸೊ ಅದರಲ್ಲಿ ಸಾರಜನಕ ಅಂಶ ಏನಾದರೂ ಹೆಚ್ಚಿಗೆ ಆದಾಗ ಸೊ ಇದು ಏನಾಗುತ್ತೆ, ಗಟ್ಟಿತನ ಕಳ್ಕೊಳುತ್ತೆ, ಟೊಮೆಟೊ ಗಟ್ಟಿತನ ಕಳ್ಕೊಳುತ್ತೆ. ಸೊ ಇದರಿಂದ ಪಾರ್ಸಲ್ಗೆ ನಾವೇನಾದ್ರೂ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ನಾವು ರಫ್ತು ಮಾಡಬೇಕಾದಾಗ ಸೊ ಇದು ನೀರು ಆಗ್ಬಿಟ್ಟು ಸೊ ಗುಣಮಟ್ಟ ಹಾಳಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಟೊಮ್ಯಾಟೊ ಬೆಳೆಯುವ ಮೂಲಕ ಇಡೀ ದೇಶದಲ್ಲೇ ಹೆಸರು ಮಾಡಿದ್ದ ಕೋಲಾರ ಜಿಲ್ಲೆಯಲ್ಲಿ ಸದ್ಯ ಟೊಮ್ಯಾಟೊ ಬೆಳೆಯೇ ಮಾರಕವಾಗಿದೆ. ಸುರೇಶ್, ರಿಪಬ್ಲಿಕ್. ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ದೇಶ ವಿದೇಶಗಳಲ್ಲೂ ಕೋಲಾರ ಜಿಲ್ಲೆ ಫೇಮಸ್. ರೈತರ ಟೊಮ್ಯಾಟೊ ಬೆಳೆಯುವ ದಾಹವೇ ಇವತ್ತು ಮಾರಕವಾಗಿದೆ. ಮಿತಿಮೀರಿದ ರಸಗೊಬ್ಬರ ಬಳಕೆಯಿಂದ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಳ್ಳೋ ಆತಂಕ ಸೃಷ್ಟಿಯಾಗಿದೆ. ಗುಣಮಟ್ಟ ಕಳೆದುಕೊಂಡ ಟೊಮ್ಯಾಟೊ, ಕೋಲಾರ ಜಿಲ್ಲೆಯ ಬೆಳೆಗಾರರಿಗೆ ಆತಂಕ. ಕೋಲಾರದ ಎಪಿಎಂಸಿಯಲ್ಲಿ ಬೆಲೆ ಕಳೆದುಕೊಂಡಿರುವಂತಹ ಟೊಮ್ಯಾಟೊ ತೋಟಗಳಲ್ಲಿ ಇದೀಗ ರೋಗಕ್ಕೆ ತುತ್ತಾಗಿ ಗುಣಮಟ್ಟ ಕಳೆದುಕೊಂಡಿರುವಂತಹ ಬೆಳೆಯಾಗಿದೆ. ದೇಶದಲ್ಲೇ ಟೊಮ್ಯಾಟೊ ಬೆಳೆ ಬೆಳೆಯುವಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರುವಂತಹ ಜಿಲ್ಲೆ ಕೋಲಾರ. ಹಲವು ದಶಕಗಳಿಂದ ರೈತರು ಗುಣಮಟ್ಟದ ಟೊಮ್ಯಾಟೊ ಬೆಳೆದು ದೇಶ ಮಾತ್ರ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ್, ದುಬೈಗೂ ಕೂಡ ರಫ್ತು ಮಾಡುತ್ತಾರೆ. ಜಿಲ್ಲೆಯಲ್ಲಿ ಬೆಳೆಯುವಂತಹ ಟೊಮ್ಯಾಟೊ ಗುಣಮಟ್ಟ ಕಳೆದುಕೊಂಡಿದೆ ಅನ್ನೋ ಕಾರಣಕ್ಕೆ ಬೆಳೆಗಾರರು ನಷ್ಟಕ್ಕೀಡಾಗಿದ್ದಾರೆ. ಕೋಲಾರದ ಟೊಮ್ಯಾಟೊ ಮಾರುಕಟ್ಟೆಯಲ್ಲಿ 150 ರಿಂದ 200 ರೂಪಾಯಿಗೆ ಮಾರಾಟವಾಗ್ತಿದೆ. ಜಿಲ್ಲೆಯ ಬೆಳೆಗಾರರು ಎಷ್ಟೇ ಕಷ್ಟಪಟ್ಟು ಬೆಳೆದರೂ ಗುಣಮಟ್ಟದ ಟೊಮ್ಯಾಟೊ ಬೆಳೆಯಲಾಗ್ತಿಲ್ಲ ಎಂಬ ಭಯ ಇದೀಗ ಕಾಡ್ತಾ ಇದೆ. ಮಳೆಯಿಂದ ಕ್ವಾಲಿಟಿಗಳು ಕಡಿಮೆ ಆಗಿದೆ. ಒಂದು 15 ದಿವಸದ ಹಿಂದೆ 750 ರಿಂದ 1000 ರೂಪಾಯಿ ಗಂಟ ರೇಟ್ ಇತ್ತು. ಈಗ ಒಂದ್ ವೀಕ್ ಬ್ಯಾಕ್ ಇಂದ ರೇಟ್ ಡೌನ್ ಆಗಿದೆ. ಸೊ ಕ್ವಾಲಿಟಿ ಮಳೆ ಸತತವಾಗಿ ಮಳೆ ಬೀಳೋದ್ರಿಂದ ಕ್ವಾಲಿಟಿ ಕಡಿಮೆ ಆಗಿ ರೇಟು ಡೌನ್ ಆಗ್ಬಿಟ್ಟಿದೆ. ಕ್ರೇಗ್ ಏನೇನಿದೆ ಅಂದ್ರೆ ಒಬ್ಬ ರೈತ ಒಂದು 5 ಲಕ್ಷ ಬಂಡವಾಳ ಹಾಕ್ತಾನೆ. ಸ್ಟಾರ್ಟಿಂಗ್ ಆಗಿಂದ ನಾರು ಉಣೋದಾಗಿಂದ ಫಸಲು ಬರೋ ಗಂಟ ಔಷಧಿಗೆ, ಮುಂಚಿಂಗೆ ಎಲ್ಲದಕ್ಕೂ ಲೇಬರ್ಸ್ ಜಾಸ್ತಿ ಡಿಮ್ಯಾಂಡ್ ಆಗಿದೆ. ಈಗ 1000 ಬಾಕ್ಸ್ ಬರತ್ತ 500 ಬಾಕ್ಸ್, 500 ಬಾಕ್ಸ್ ಬರತ್ತ 200 ಬಾಕ್ಸ್, ಆ ತರ ಕಡಿಮೆ ಆಗಿದೆ. ರೈತರು ನಿರಂತರವಾಗಿ ಟೊಮ್ಯಾಟೊ ಬೆಳೀತಾ ಇದ್ದಾರೆ. ಯೂರಿಯಾ ಸೇರಿ ಹಲವು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇರುವುದು ಪರ್ಯಾಯ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳದ ಪರಿಣಾಮ ಜಿಲ್ಲೆಯ ಬೆಳೆಗಾರರು ಬೆಳೀತಾ ಇರುವಂತಹ ಟೊಮ್ಯಾಟೊಗೆ ಗುಣಮಟ್ಟ ಬರುತ್ತಿಲ್ಲ. ವಿಜ್ಞಾನಿಗಳ ಪ್ರಕಾರ ಪರ್ಯಾಯ ಬೆಳೆ ಪದ್ಧತಿ ಮತ್ತು ಸಾವಯವ ಗೊಬ್ಬರ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಗುಣಮಟ್ಟದ ಬೆಳೆಯನ್ನ ಬೆಳೆಯಲು ಅನುಕೂಲ ಅನ್ನೋದು ವಿಜ್ಞಾನಿಗಳ ಮಾತು. ಸೊ ನಮ್ಮಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಣ್ಣಿನ ಗುಣಮಟ್ಟ ಒಂದು ಪೂರಾ ಹದಗೆಟ್ಟಿರುವಂತದ್ದು. ಸೊ ಜೊತೆಗೆ ಇನ್ನೊಂದೇನಾಗ್ತದೆ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳನ್ನ ಪೂರೈಕೆ ಮಾಡ್ತಾ ಇರೋ ಒಂದು ವಿಧಾನ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಸಾರಜನಕ ಅಥವಾ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಮಣ್ಣಿಗೆ ಕೊಟ್ಟಾಗ ಸೊ ಅದರಲ್ಲಿ ಸಾರಜನಕ ಅಂಶ ಏನಾದರೂ ಹೆಚ್ಚಿಗೆ ಆದಾಗ ಸೊ ಇದು ಏನಾಗುತ್ತೆ, ಗಟ್ಟಿತನ ಕಳ್ಕೊಳುತ್ತೆ, ಟೊಮೆಟೊ ಗಟ್ಟಿತನ ಕಳ್ಕೊಳುತ್ತೆ. ಸೊ ಇದರಿಂದ ಪಾರ್ಸಲ್ಗೆ ನಾವೇನಾದ್ರೂ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಆಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ನಾವು ರಫ್ತು ಮಾಡಬೇಕಾದಾಗ ಸೊ ಇದು ನೀರು ಆಗ್ಬಿಟ್ಟು ಸೊ ಗುಣಮಟ್ಟ ಹಾಳಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಟೊಮ್ಯಾಟೊ ಬೆಳೆಯುವ ಮೂಲಕ ಇಡೀ ದೇಶದಲ್ಲೇ ಹೆಸರು ಮಾಡಿದ್ದ ಕೋಲಾರ ಜಿಲ್ಲೆಯಲ್ಲಿ ಸದ್ಯ ಟೊಮ್ಯಾಟೊ ಬೆಳೆಯೇ ಮಾರಕವಾಗಿದೆ. ಸುರೇಶ್, ರಿಪಬ್ಲಿಕ್.